ಎರಡು ಪ್ರಾಬ್ಲಮ್ ಇದೆ ನಮ್ಮ ಗಾಡೀಲಿ. ಅಂದರೆ ಹಿಂಗೆ ಡ್ಯಾನ್ಸ್ ಆಡ್ತಾಯಿತ್ತು. ಸಿದ್ದರಾಮಯ್ಯನ ಫೋಟೋ ಹಾಕ್ಬಿಟ್ಟವ್ರೆ, ರಾಯಲ್ ಎನ್ಫೀಲ್ಡ್ ನೋಡಿ. ಕೈ ಇದೆ ಸ್ಪೀಡೋಮೀಟರ್ ಸೆನ್ಸರು. ಹೆವಿ ಅಂದರೆ ಹೆವಿ ರೇಟು. ನಂದೇನು ತಪ್ಪು ಕೂಡ ಇರಲಿಲ್ಲ ಅದರಲ್ಲಿ. ಮುಂದಕ್ಕೇನು ಪ್ರಾಬ್ಲಮ್ ಬರದೇ ಇದ್ರೆ ಸಾಕು. ಸೊ ಹೌ ಡು ಯು ಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋನ ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ನಿಮ್ಗೆ ಗೊತ್ತೇ ಇದೆ, ತಮ್ನೇಲ್ ಮತ್ತು ಟೈಟಲ್ ನೋಡಿ ಬಂದಿದ್ದೀರಾ. ಸೊ ಇಶ್ಯೂ ಏನು ಅಂದರೆ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಇಶ್ಯೂ ನೋಡಿ. RPM ಮಾತ್ರ ಓಡ್ತಾ ಇದೆ ಕರೆಕ್ಟಾಗಿ, ಸ್ಪೀಡೋಮೀಟ್ರ್ 0 ತೋರಿಸ್ತಾ ಇದೆ. ಅದೇ ದೊಡ್ಡ ಇಶ್ಯೂ ಇವತ್ತು. ಫಸ್ಟ್ ಇಶ್ಯೂ ಅದು. ಇನ್ನೊಂದು ಎರಡು ಪ್ರಾಬ್ಲಮ್ ಇದೆ ನಮ್ಮ ಗಾಡೀಲಿ. ಫಸ್ಟ್ ಪ್ರಾಬ್ಲಮ್ಮು ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಇನ್ನೊಂದು ಪ್ರಾಬ್ಲಮ್ಮು ನಮ್ಮ ಕ್ರ್ಯಾಶ್ ಗಾರ್ಡು ಇಂದ ಆಗ್ತಾ ಇರೋ ಪ್ರಾಬ್ಲಮ್ಮು. ಕ್ರ್ಯಾಶ್ ಗಾರ್ಡಿಂದ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ, ನಾವು ಇಂಜಿನಲ್ಲಿ ಈ RPM ಏನು ಕಾಣ್ತಾ ಇದೆಯಲ್ಲ, 3500 RPM ಇಂದ 4000 RPM ಅಲ್ಲಿ ಏನೋ ಒಂಥರ ಇಂಜಿನಿಂದನೇ ಏನೋ ಮೆಕ್ಯಾನಿಕಲ್ ಪಾರ್ಟ್ಸ್ ಉಜ್ತಾ ಇರೋ ಥರ ಸೌಂಡ್ ಬರ್ತಾಯಿದೆ, ಗ್ರರ್ ಅಂತ. ಅದೇನು ಅಂತ ನಾನು 2 ಸತಿ ಸರ್ವಿಸ್ ಸೆಂಟ್ರಿಗೆ ಹೋಗಿ ಚೆಕ್ ಮಾಡಿಸ್ದೆ. ಅವ್ರು ಏನು ಅಂದಿದ್ದಂದರೆ, ಕ್ರ್ಯಾಶ್ ಗಾರ್ಡಿಂದನೇ ಪ್ರಾಬ್ಲಮ್ ಆಗ್ತಿರೋದು, ಆಫ್ಟರ್ ಮಾರ್ಕೆಟ್ದಲ್ವಾ ಅದಕ್ಕೆ ಅಂತ ಅಂದರು. ಫಸ್ಟು ಅವ್ರು ಹೇಳಿದ್ದು ನನಗೆ ಸರಿ ಅನ್ನಿಸ್ಲಿಲ್ಲ, ಕ್ರ್ಯಾಶ್ ಗಾರ್ಡಿಂದನೇ ಇದಾಗ್ತಿರೋದು ಅಂತ. ಆಮೇಲೆ ನಾನೇ ಒಂದು ಸತಿ ನೋಡಿದೆ, ಇಂಜಿನ್ಗೆ ಟಚ್ ಆಗಿದೆ ಅದು ಸ್ವಲ್ಪ, ಅದರಿಂದನೇ ಸೌಂಡ್ ಬರ್ತಾ ಇರೋದು. ಸೊ ಒರಿಜಿನಲ್ಲು ಇಂಜಿನ್ ಬೋಲ್ಟ್ ಏನಿತ್ತು ಅದನ್ನು ತರಿಸಿದ್ದೀನಿ ಇವಾಗ. ಮೈಸೂರಲ್ಲಿತ್ತು ಅದು. ನೀವು ಕ್ರ್ಯಾಶ್ ಗಾರ್ಡ್ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಮೈಸೂರಲ್ಲೇ ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದು ನಾನು. ಸೊ ಬೋಲ್ಟು ನನ್ನ ಫ್ರೆಂಡ್ ಹತ್ರ ಇತ್ತು, ಫ್ರೆಂಡ್ ಮನೇಲಿ. ಆ ಬೋಲ್ಟ್ನು ತರಿಸಿದ್ದೀನಿ. ಇವಾಗ ಬಿಚ್ಚಿಸ್ಬಿಟ್ಟು ಮತ್ತೆ ಹಾಕ್ಸ್ಬೇಕು, ಅದೊಂದು ಕೆಲಸ ಇದೆ. ಈ ಸ್ಪೀಡೋಮೀಟ್ರದ್ದು ಹೆಂಗೆ ಇಶ್ಯೂ ಅಂದರೆ, ಸುಮಾರು ಜನ ಯೂಟ್ಯೂಬರ್ಸ್ ನೋಡಿದ್ದೀನಿ ನಾನು, ಸುಮಾರು ಜನಕ್ಕೆ ಈ ಇಶ್ಯೂ ಬಂದಿದೆ. ಏನಕ್ಕಂದರೆ, ಈ ಸ್ಪೀಡೋಮೀಟ್ರ್ ವೈರು ವೀಲ್ ಹತ್ರನೇ ಕೊಟ್ಟವನೆ, ಇಲ್ಲೇ ಹೊರಗಡೆ ಫ್ರಂಟ್ ವೀಲಿಗೆ ಕೊಟ್ಟವನೆ. ಬಿಸಿಲು ಬಂದು ಸುಮಾರು ಜನಕ್ಕೆ ವೈರ್ ಕಟ್ ಆಗಿಬಿಟ್ಟೈತೆ. ಎಷ್ಟೊಂದು ಜನದ್ದು ಯೂಟ್ಯೂಬಲ್ಲಿ ನೋಡಿದ್ದೀನಿ ನಾನು, ಬಿಸಿಲು ಹೊಡೆದು ಕಟ್ಟಾಗಿರೋದು. ಆಮೇಲೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದನೂ ಕಟ್ ಆಗುತ್ತೆ. ಹೊರಗಡೆ ಎಲ್ಲ ಕಾಣುವಂಗೆ ಇಟ್ಟಿದ್ದಾರಲ್ಲ ವೈರ್ನ. ನೋಡೋಣ, ಮೋಸ್ಟ್ ಪ್ರಾಬಬ್ಲಿ ಆ ವೈರ್ ಚೇಂಜ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ಸರ್ವಿಸ್ ಸೆಂಟ್ರ್ ಹೆವಿ ದೂರ ಗುರು. ನಮ್ಮ ಮಂಡ್ಯನೇ ಫುಲ್ಲು 100 ಫೀಟ್ ರೋಡಲ್ಲಿ ಮುಗ್ದೋಗುತ್ತೆ. ಆದರೆ ಈ ಸರ್ವಿಸ್ ಸೆಂಟ್ರು ಎಷ್ಟೋ ದೂರ ಇದೆ. 100 ಫೀಟ್ ರೋಡೇ 1.5 ಕಿಲೋಮೀಟ್ರಿಂದ 2 ಕಿಲೋಮೀಟ್ರ್ ಐತೆ. ಈ ಸರ್ವಿಸ್ ಸೆಂಟ್ರು ಹತ್ತತ್ರ 3.5 ಕಿಲೋಮೀಟ್ರ್ ಮೇಲೈತೆ. ಏನಕ್ಕೆ ಇಷ್ಟು ದೂರ ಮಾಡೋರಪ್ಪ. ಫಸ್ಟು ಸ್ಪೀಡೋಮೀಟ್ರ್ ಸ್ವಲ್ಪ ವರ್ಕಾರು ಆಗ್ತಿತ್ತು, ಅಂದರೆ ಹಿಂಗೆ ಡ್ಯಾನ್ಸ್ ಆಡ್ತಾಯಿತ್ತು. ಬಟ್ ಇವಾಗ ಫುಲ್ಲು ಹೋಗೇ ಬಿಡೈತೆ. ನಮ್ಮ ಸರ್ವಿಸ್ ಸೆಂಟ್ರ್ ರೋಡಲ್ಲಿ ಸಿದ್ದರಾಮಯ್ಯನ ಫೋಟೋ ಹಾಕ್ಬಿಟ್ಟವ್ರೆ. ಇದೆ ನಮ್ಮ ಸರ್ವಿಸ್ ಸೆಂಟ್ರ್, ಇದೇ ರೋಡಲ್ಲಿರೋದು, ಇಂಡಸ್ಟ್ರಿಯಲ್ ಏರಿಯಾ ಹತ್ರ. ನೋಡಿ ಬಂತು ರಾಯಲ್ ಎನ್ಫೀಲ್ಡ್. ಇನ್ನೊಂದಿಷ್ಟು ಕ್ರ್ಯಾಶ್ ಗಾರ್ಡ್ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ ನೋಡಿ. ಇದನ್ನ ಈ ಪಾರ್ಟಲ್ಲಿ ಟಚ್ ಆಯ್ತಾ ಇರೋದು ನೋಡಿ ಅಲ್ಲಿ. ಅಪ್ಪ ಗುರು, ಅದು ಕೈ ಹೆವಿ ಸುಡ್ತೈತೆ, ಬೆಂಡ್ ಪೈಪು ನೋಡಿ. ನಾನು 3.5 RPM ತಗೋದಾಗ ಒಂಥರ ಸೌಂಡ್ ಬರುತ್ತೆ ನೋಡಿ, ಕೇಳಿಸ್ತಾ ಇದೆಯಾ? ಸೊ ಗೈಸ್, ರಾಯಲ್ ಎನ್ಫೀಲ್ಡ್ಗೆ ತೋರಿಸಿದ್ದೀವಿ. ಅವರು ಗಾಡಿದು ಏನೇನೋ ಚೆಕ್ ಮಾಡ್ತಿದ್ರು. ಇಂಜಿನ್ ನಂಬರ್, ಚಾಸಿಸ್ ನಂಬರ್ ಎಲ್ಲ ಹೊಡೆದ್ಬಿಟ್ಟು ಪಾರ್ಟ್ದು ಅದೇನು ವೈರ್ ಏನು ಹೋಗಿದೆಯಲ್ಲ ಅದು ಶುದ್ಧ, ಆ ವೈರ್ದು ಪಾರ್ಟ್ ನಂಬರ್ ಹಾಕಿ ಅವೈಲೇಬಿಲಿಟಿ ಚೆಕ್ ಮಾಡಿದ್ರು, ಸ್ಟಾಕ್ ಅವೈಲೇಬಿಲಿಟಿ. ಬಟ್ ಸ್ಟಾಕ್ ಅವೈಲೇಬಿಲಿಟಿ ಇಲ್ಲದೇ ಇರೋ ಕಾರಣ ಇವಾಗ ಆರ್ಡ್ರ್ ಮಾಡ್ತಾರಂತೆ. 1 ವೀಕ್ ಏನೋ ಆಗುತ್ತಂತೆ ಅವ್ರು ಬರೋದು. ನೋಡಿ ಇಲ್ಲೇ ಇದ್ದೀನಿ, ರಾಯಲ್ ಎನ್ಫೀಲ್ಡ್ ಶೋರೂಮ್ ಸರ್ವಿಸ್ ಸೆಂಟರ್ ಇದು. ಸೊ 1 ವೀಕ್ ಆದಮೇಲೆ ಬರಬೇಕು ನಾವು ಇಲ್ಲಿಗೆ ವಾಪಸ್ಸು. 1 ವೀಕ್ ಆದಮೇಲೆ ಸಿಗ್ತೀನಿ ನಿಮಗೆ ಇದೇ ವಿಡಿಯೋ ಜೊತೆ. ಅದು ಚೆನ್ನೈಯಿಂದ ಬರಬೇಕಂತೆ ಆ ಪಾರ್ಟು. ಚೆನ್ನೈಯಿಂದ ಬೇಗ ಬಂದು ಬೇಗ ಹಾಕ್ಸಿದ್ರೆ ಒಳ್ಳೆಯದು. ಯಾಕೆಂದರೆ ಸ್ಪೀಡೋಮೀಟ್ರ್ ಹೊಳ್ತಿಲ್ಲ ಅಂದರೆ ಹೆಂಗೆ, ಸ್ಪೀಡ್ ನೋಡೋಕ್ಕಾಗಲ್ಲ ನಾನು. ಗಾಡಿ ಮೇಯ್ನ್ ಇರೋದೇ ಸ್ಪೀಡ್ ಮಾಡೋಕ್ಕೆ, ಆ ಸ್ಪೀಡೇ ಓಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಬೇಗ ಬರಲಿ, ಐ ಹೋಪ್. ಮತ್ತು ನಮ್ಮ ಜೊತೆ ನಮ್ಮ ಡೈನೋಬ್ರೋನು ಬಂದಿದ್ದಾರೆ. ನಾನು ಇಲ್ಲಿ ಎನ್ಕ್ವೈರಿ ಮಾಡಿಸ್ತಾರೆ. ನಮ್ಮ ಡೈನೋಬ್ರೋ ನಮ್ಮ GT ತಗೊಂಡು ಸುತ್ತಾಡ್ತವ್ರೆ ನೋಡಿ, ಇಲ್ಲೇ ಬಂದರು. 1 week later. ಗೈಸ್, ನಮ್ಮ ಗಾಡಿ ಬೇಗ ಹಾಕಿದ್ದಾರೆ, ಬೇ ನಂಬರ್ 3. ಮತ್ತು ನೋಡಿ ಎಲ್ಲ ಬಿಚ್ಚಿದ್ದಾರೆ. ಇದೇ ಸ್ಪೀಡೋಮೀಟ್ರ್ ಸೆನ್ಸರು.
ಇಲ್ಲೆಲ್ಲ ಗ್ರೀಸ್ ಗೀಸ್ ಏನೇನೋ ಆಗೈತೆ. ಇದನ್ನೇ ಚೇಂಜ್ ಮಾಡಿಸ್ಬೇಕಿರೋದು ನಾವು. ಹೊರಗಡೆಯಿಂದ ನಿಮ್ಗೆ ಏನೂ ಕಟ್ಟಾಗಿರೋದೇ ಕಾಣಿಸಲ್ಲ ನೋಡಿ, ಎಲ್ಲ ಕ್ಲೀನಾಗಿದೆ, ಒಂಚೂರು ಕಟ್ಟಿಲ್ಲ. ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಈ ಸೆನ್ಸರೇ ಹೋಗಿರ್ಬೋದೇನೋ ಏನೋ ಗೊತ್ತಿಲ್ಲ, ನೋಡಬೇಕು, ಇವಾಗ ಚೆಕ್ ಮಾಡಬೇಕು. 1 ವಾರ ಆಗೈತೆ, ಅವತ್ತು ಆರ್ಡ್ರ್ ಮಾಡಿದ್ದು, ಇವತ್ತಿಗೆ 1 ವಾರ ಕರೆಕ್ಟಾಗಿ. ಇವತ್ತು ಪಾರ್ಟ್ ಬಂದೈತೆ, ಚೇಂಜ್ ಮಾಡಿಸ್ಬೇಕು ಇವಾಗ. ನೋಡೋಣ, ಚೇಂಜ್ ಮಾಡಿಸಾದ್ಮೇಲೆ ಓಡೋಮೀಟ್ರ್ ವರ್ಕ್ ಐತೆ ಇಲ್ಲ, ಸ್ಪೀಡೋಮೀಟ್ರ್ 2 ವರ್ಕ್ ಐತೆ ಇಲ್ಲ, ಅದರಿಂದ ಇವಾಗ ಚೇಂಜ್ ಮಾಡಿಸಿದ್ಮೇಲೆ ವರ್ಕ್ ಆಗಲೇಬೇಕು. ನೋಡಿ ಹೊಸ ಸೆನ್ಸರು, ಇದೇ ಸೆನ್ಸರು ಹೊಸದು, ಇನ್ನೂ ಹಳೆ ತೆಗ್ದಿಲ್ಲ. ಇದು ಕಪ್ಲರು, ಹೆಡ್ಲೈಟ್ ಒಳಗಿಂದ ಹೋಗೈತೆ ವೈರು ನೋಡಿ. ಇದೆ ಓಕೆ ಗೈಸ್, ನೋಡಿ ಗಾಡಿ ಕೊಟ್ಟಿದ್ದಾರೆ, ಸ್ಪೀಡೋಮೀಟರ್ ಎಲ್ಲ ವರ್ಕ್ ಆಗ್ತಾ ಇದೆ ಇವಾಗ. ಬರೀ ಅದೊಂದು ಫ್ರಂಟ್ ವೀಲ್ ಬಿಚ್ಬಿಟ್ಟು ಆ ಡಿವೈಸ್ ಹಾಕ್ಬಿಟ್ಟು ಒಂದು ಕಪ್ಲರ್ ಕನೆಕ್ಟ್ ಮಾಡೋಕ್ಕೇನೆ ಅರ್ಧ ಗಂಟೆ ತಗೊಂಡ್ರು ಗುರು. 9:30 ಗಾಡಿ ಬಿಟ್ಟಿದ್ದು, ಬೆಳಗ್ಗೆ 1:30 ಕೊಟ್ಟವನೇ ಗಾಡಿನ. ಹೆವಿ ಅಂದರೆ ಹೆವಿ ಲೇಟು, 10 ನಿಮಿಷ ಕೆಲಸ. ಬಟ್ ಅವರು ರ್ಯಾಂಪ್ಗೆ ಹಾಕೋಕ್ಕೆ, ಏನು ರ್ಯಾಂಪ್ಗೆ ಹಾಕ್ಬಿಟ್ಟು ಲಿಫ್ಟ್ ಮಾಡ್ತಾರಲ್ಲ ಗಾಡಿನ, ಆ ರ್ಯಾಂಪ್ಗೆ ಹಾಕೋಕ್ಕೇ ಇಷ್ಟೊತ್ತು ಮಾಡ್ದ. 1 ಗಂಟೆ ತನಕ ರ್ಯಾಂಪ್ಗೆ ಆಗಿರಲಿಲ್ಲ ಅವನು. ಜನರಲ್ ಸರ್ವಿಸ್ ಆದರೆ ಬೇಗ ಮಾಡಿಬಿಡ್ತಾರೆ ಗಾಡಿ ಎತ್ಕೊಂಡು. ಬಟ್ ಏನು ಈ ವಾರಂಟಿ ಅದು ಇದು ಎಲ್ಲ ಇದ್ದರೆ ಹೆವಿ ಅಂದರೆ ಹೆವಿ ಲೇಟು. ಹೋದ ತಕ್ಷಣ ಫಸ್ಟು ಜಾಬ್ ಕಾರ್ಡ್ ಎಲ್ಲ ಕ್ರಿಯೇಟ್ ಮಾಡಿದ್ರು, ಏನು ವಾರಂಟಿ ಕ್ಲೇಮ್ ಮಾಡಬೇಕಿತ್ತು, ಏನಾಗಿದೆ ಗಾಡಿಗೆ ಅಂತ. ಅದಾದಮೇಲೆ ವೀಡಿಯೋ ಮಾಡ್ಕೊಂಡ್ರು, ಸ್ಪೀಡೋಮೀಟ್ರ್ ವರ್ಕ್ ಆಗ್ತಾ ಇಲ್ವಲ್ಲ, ಸೊ ಹಿಂದೆ ಕೂತ್ಕೊಂಡು ವೀಡಿಯೋ ಮಾಡ್ಕೊಂಡ್ರು, ವರ್ಕ್ ಆಗ್ತಿಲ್ಲದೆ ಇರೋದು. ಬರೀ RPM ಮಾತ್ರ ತೋರಿಸ್ತಾ ಇತ್ತು, ಸ್ಪೀಡ್ ತೋರಿಸ್ತಾ ಇರಲಿಲ್ಲ. ಆದರೂ ವೀಡಿಯೋ ಮಾಡ್ಕೊಂಡಿದ್ದು ಬೆಳಗ್ಗೆ 10:30 ಹಂಗೆ. ಬಟ್ ಅವ್ನು ನನಗೆ ಗಾಡಿ ಕೊಟ್ಟಿದ್ದು 1:30ಗೆ. ಗಾಡಿ ರ್ಯಾಂಪ್ಗೆ ಹಾಕಿದೆ 1 ಗಂಟೆಗೆ. ಹೆವಿ ಅಂದರೆ ಹೆವಿ ಲೇಟು ಮತ್ತು ಸರ್ವಿಸ್ ಸೆಂಟ್ರು. ಬಟ್ ಏನೋ ಒಟ್ಟಿನಲ್ಲಿ ಫ್ರೀ ಆಫ್ ಕಾಸ್ಟ್ ಆಯ್ತಲ್ಲ. ನಂದೇನು ತಪ್ಪು ಕೂಡ ಇರಲಿಲ್ಲ ಅದರಲ್ಲಿ. ಆ ವೈರಲ್ಲಿ ಏನೂ ಒಂಚೂರು ಕಟ್ಟಾಗಿರಲಿಲ್ಲ, ಅದಾಗದೆ ಇಂಟರ್ನಲ್ ಡ್ಯಾಮೇಜ್ ಆಗಿದ್ದು. ಆಮೇಲೆ ವಾರಂಟಿ ಕೂಡ ಕೊಡಲ್ಲ, ಏನಾದ್ರು ಕಟ್ಟಾಗಿದ್ರೆ. ಏನಾದ್ರು ಅವ್ರದ್ದೇ ಇಂಟರ್ನಲ್ ಡ್ಯಾಮೇಜ್ ಆಗಿದ್ರೆ ಮಾತ್ರನೇ ವಾರಂಟಿ ಕೊಡೋದು. ಕಟ್ಟೆಲ್ಲ ಆಗಿದ್ರೆ ನಮ್ಮೇಲೆ ತಾಕ್ತಾರೆ, ನೀವೇ ಮಾಡಿರ್ತೀರಾ ಅದು ಇದು ಅಂತ. ಸದ್ಯ ಹೆಂಗೋ ವರ್ಕ್ ಆಗ್ತಾ ಇದೆ, ಮುಂದಕ್ಕೇನು ಪ್ರಾಬ್ಲಮ್ ಬರದೇ ಇದ್ರೆ ಸಾಕು ನಮ್ಮ GTಗೆ. ಸೊ ಅಷ್ಟೇ ಗೈಸ್, ಈ ವಿಡಿಯೋಗೆ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋಲಿ.